Hi friends, welcome back to my YouTube channel. I hope you're doing fine. ಇವತ್ತು ನಾನು ದಂಟು ಸೊಪ್ಪು ಮತ್ತು ಅರಿವೆ ಸೊಪ್ಪಿನ ಬಸ್ಸಾರು ಮಾಡೋದನ್ನು ಹೇಳ್ತೀನಿ. ಬನ್ನಿ ನೋಡೋಣ ಹೇಗಿರುತ್ತೆ. ನಾನೀಗ 2 ಕಟ್ ಆಗೋಷ್ಟು ದಂಟಿನ ಸೊಪ್ಪು, ಸ್ವಲ್ಪ ಅರಿವೆ ಸೊಪ್ಪು ಕೂಡ ತೊಗೊಂಡಿದ್ದೀನಿ. ಇದನ್ನು ನಾವು ನೀಟಾಗಿ ವಾಶ್ ಮಾಡ್ಕೋಬೇಕು. ಬನ್ನಿ ಇದನ್ನು ವಾಶ್ ಮಾಡಿ ನೋಡೋಣ. ನಾವು ಕ್ಲೀನ್ ಮಾಡ್ಕೊಂಡಾಗ್ಲೇ 2 to 3 ಟೈಮ್ಸ್ ನಾವು ಸೊಪ್ಪನ್ನು ನೀಟಾಗಿ ವಾಶ್ ಮಾಡ್ಕೋಬೇಕು. ಯಾಕಂದರೆ ಸೊಪ್ಪು ಅಂದರೆ ತುಂಬ ಮಣ್ಣಿರುತ್ತೆ, ಕೆಲವೊಂದು ಸಣ್ಣ ಸಣ್ಣ ಹುಳಗಳು ಕೂಡ ಇರುತ್ತೆ. ಅದಕ್ಕೋಸ್ಕರ ನೀಟಾಗಿ ಕ್ಲೀನ್ ಮಾಡ್ಕೊಬೇಕು. ಈಗ ನಾನು ಈ ಸೊಪ್ಪನ್ನು ಚಿಕ್ಕ ಚಿಕ್ಕದಾಗಿ ಹೆಚ್ಕೋತಾ ಇದ್ದೀನಿ. ನಾವು ಬಸ್ಸಾರು ಮಾಡಬೇಕಾದ್ರೆ ಅದ್ರ ಜೊತೆಗೆ ಪಲ್ಯನೂ ಆಗುತ್ತೆ. ಅದಕ್ಕೋಸ್ಕರ ನೀಟಾಗಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಸೊಪ್ಪನ್ನು ನಾನು ಈ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಒಂದು ಮೀಡಿಯಮ್ ಸೈಜ್ ಟೊಮ್ಯಾಟೋನ ಕಟ್ ಮಾಡ್ಕೊಂಡಿದ್ದೀನಿ ಮತ್ತು 2 ಈರುಳ್ಳಿನ ಕಟ್ ಮಾಡ್ಕೊಂಡು, ಒಂದು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಇನ್ನೊಂದನ್ನು ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಮತ್ತು 1 ಕಪ್ ಬೇಳೆನ ಎತ್ತಿಟ್ಕೊಂಡಿದ್ದೀನಿ. ನಾನು ಕುಕ್ಕರ್ಗೆ 1 ರಿಂದ 2 ಕಪ್ ಆಗೋಷ್ಟು ಬೇಳೆನ ಹಾಕೋತಾ ಇದ್ದೀನಿ. ನಾನು ಈ ರೀತಿ ಬೇಳೆನ ನೀಟಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನಾವು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋವಂಥ ಸೊಪ್ಪನ್ನು ಈಗ ಹಾಕೋತಿದ್ದೀನಿ. ದಂಟಿನ ಸೊಪ್ಪು, ಅರಿವೆ ಸೊಪ್ಪು ನಾವೇನು ಕಟ್ ಮಾಡ್ಕೊಂಡ್ವಿ, ಈಗ ನಾನು ಅದನ್ನು ಕುಕ್ಕರ್ಗೆ ಹಾಕ್ತಾಯಿದ್ದೀನಿ. ನೀವು ಕುಕ್ಕರಲ್ಲೇ ಮಾಡಬೇಕು ಅಂತ ಏನೂ ಇಲ್ಲ, ಪಾತ್ರೆಗಳು ಕೂಡ ಸಪ್ರೇಟಾಗಿ ಮಾಡ್ಕೋಬೋದು. ನಾನು ಟೈಮ್ ಸೇವ್ ಆಗುತ್ತೆ ಅನ್ನೋ ಕಾರಣಕ್ಕೆ ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ. ನಮ್ಮ ಅಜ್ಜಿ ಪಾತ್ರೆಯಲ್ಲೇ ಮಾಡ್ತಾಯಿದ್ದಿತ್ತು. ಈಗ ನಾವು ಕಟ್ ಮಾಡ್ಕೊಂಡಿರೋ ಟೊಮ್ಯಾಟೊ ಹಾಕ್ಕೊಳ್ಳೋಣ ಮತ್ತು ಕಟ್ ಮಾಡ್ಕೊಂಡಿರೋ ಈರುಳ್ಳಿನ ಹಾಕ್ಕೊಳ್ಳೋಣ. ನಾನು 1 ಕಪ್ ಬೇಳೆಗೆ ಅಂತ 2 ಕಪ್ ನೀರನ್ನ ಹಾಕ್ಕೊತಾ ಇದ್ದೀನಿ. ಈ ಚೊಂಬಲ್ಲಿ ಅಳತೆ ಇಟ್ಕೊಂಡು ಹಾಕೋತಿದ್ದೀನಿ. ನಾನು ಸೊಪ್ಪು ಬೇಯುವಾಗಲೇ ಉಪ್ಪು ಹಾಕ್ಕೊಂಡಿಲ್ಲ, ಅದು ಆಪ್ಷನಲ್, ನೀವು ಬೇಕಿದ್ದರೆ ಹಾಕೋಬೋದು, ಇಲ್ಲ ಅಂದರೂ ಆಮೇಲೂ ಹಾಕೋಬೋದು. ಸೊ ಈ ರೀತಿ ಕುಕ್ಕರ್ ಕ್ಲೋಸ್ ಮಾಡಿ 1 ರಿಂದ 2 ವಿಷಲ್ ಹಾಕಿದ್ರೂ ಸಾಕು. ತುಂಬ ಬೆಂದುಬಿಟ್ರೆ ಪಲ್ಯಕ್ಕೆ ಚೆನ್ನಾಗಿರೋದಿಲ್ಲ, ಸೊಪ್ಪು ತುಂಬ ಸ್ಮ್ಯಾಶ್ ಆಗೋಗುತ್ತೆ. ಸೊ 1 ರಿಂದ 2 ವಿಷಲ್ ಕೂಗಿಸಿದ್ರೆ ಸಾಕು. ಕುಕ್ಕರ್ ಕೂಗಿ ಕೂಲಾಗೋಷ್ಟರಲ್ಲಿ ಕೊಬ್ಬರಿನ ತುರಿದಿಟ್ಕೊಂಡಿದ್ದೀನಿ. ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಬೆಳ್ಳುಳ್ಳಿ ಬಿಡಿಸ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ನಮ್ಮ ಅಕ್ಕ ಬಂದಿದ್ದಾಳೆ ಊಟಕ್ಕೆ, ಏನು ಅಂತ ಕೇಳ್ತಿದ್ದಾಳೆ. ಏನು ಸರ್ ಬಂದಿಲ್ಲ? ಏನು ಹೇಳು, ಗೆಸ್ ಮಾಡು. ಬೆಳೆ ಸರ್ ಇಲ್ಲ, ನಿನ್ನ ಫೇವ್ರೆಟ್ಟು ಅಜ್ಜಿ ನಮಗೋಸ್ಕರ ಮಾಡ್ಕೊಡ್ತಾ ಇದ್ರು. ಹೌದು, ದಂಟಿನ ಸೊಪ್ಪಿನ ಸೊಪ್ಪು ಸಾರು ಮಾಡ್ತಾ ಇದ್ದೀನಿ. ನಿನಗೆ ಗೊತ್ತಿರಬೇಕಲ್ಲ ಇದೆಲ್ಲ ಏನಕ್ಕೆ ಬೆನಿಫಿಟ್ಸ್, ಮೇಯ್ನಾಗಿ ನಿನಗೋಸ್ಕರ ಮಾಡ್ತಿದ್ದೀನಿ ನಾನು. ನನ್ನ ಮೇಲೆ ಕಾನ್ಸಂಟ್ರೇಷನ್, ನಾನು ಡುಮ್ಗಾಗಿದ್ದೀನಿ ಅಂತ. ಕರೆಕ್ಟ್. ಸೊ ಈ ಸೊಪ್ಪಿನ ಏನು ಬೆನಿಫಿಟ್ಸ್ ಅಂದರೆ, ಇದು ವೆಯ್ಟ್ ಲಾಸ್ಗೆ ತುಂಬ ಒಳ್ಳೆಯದು. ಡೈಜೆಷನ್ ಪ್ರಾಬ್ಲಮ್ ಇತ್ತು ಅಂದರೆ ನಿಮಗೆ ಇದು ಬೇಗ ಕ್ಯೂರ್ ಆಗುತ್ತೆ. ವಾರದಲ್ಲಿ 1-2 ಸತಿ ಮಾಡ್ಕೊತಿದ್ರೆ ಸಾಕು. ಎಸ್ಪೆಷಲಿ ಸಮ್ಮರಲ್ಲಿ ಈ ಸಾಂಬಾರು ತಿನ್ನೋದ್ರಿಂದ ನಿಮ್ಮ ಬಾಡಿ ಕಂಪ್ಲೀಟ್ಲಿ ಕೂಲ್ ಆಗುತ್ತೆ. ನಿಮಗೆ ವಿಷನ್ ಇಂಪ್ರೂವ್ ಆಗುತ್ತೆ. ಕಣ್ಣಿನ ಪ್ರಾಬ್ಲಮ್ ಇದ್ದರೆ ಮತ್ತು ಬೋನ್ಸ್ನಿಂದ ಏನಾರ ಪ್ರಾಬ್ಲಮ್ ಇದ್ದರೂ ಇದರಿಂದ ಸರಿ ಹೋಗುತ್ತೆ. ಹೊರಗಡೆ ನಾವು ಏನೇ ಜಂಕ್ ಫುಡ್ ತಿಂದು ಮನೇಲಿ ಈ ಥರ ಒಂದು ಹೆಲ್ತಿ ಡಯಟ್ ಫುಡ್ ಅಂತ ಮಾಡಿಕೊಂಡ್ರೆ ನಮ್ಮ ಹೆಲ್ತ್ ನಮ್ಮ ಕಂಟ್ರೋಲಲ್ಲಿ ಇರುತ್ತೆ. ಸೊ ಮೋಸ್ಟ್ಲಿ ಕುಕ್ಕರ್ ಕೂಲ್ ಆಯಿತು ಅನಿಸುತ್ತೆ, ಹೋಗಿ ನೋಡೋಣ. ಸೊ ಕುಕ್ಕರ್ ಕೂಲ್ ಆಗಿದೆ ನೋಡಿ, ನೀವು ಈ ಥರ ವಿಷಲ್ ತೆಗೆದ್ರೆ ನಿಮಗೆ ಗೊತ್ತಾಗುತ್ತೆ. ಇದು ಒಂದು ಕರೆಕ್ಟ್ ಫಾರ್ಮಲ್ಲಿ ಚೆನ್ನಾಗಿ ಬೆಂದಿದೆ, ತುಂಬ ಪೇಸ್ಟ್ ಥರ ಆಗಿಲ್ಲ. ಅದಕ್ಕೆ ಯಾವಾಗಲೂ ಕುಕ್ಕರ್ 2 ವಿಷಲ್ ಕುಗ್ಸಿದ್ರೆ ಸಾಕು, ಈ ಥರ ಹದವಾಗಿ ಆಗುತ್ತೆ. ನಾವೀಗ ಸಾಂಬಾರಿಗೆ ಖಾರನ ರುಬ್ಕೊಳ್ಳೋಣ. ಒಂದು ಮಿಕ್ಸಿ ಜಾರ್ಗೆ ನಾವು ರೆಡಿ ಮಾಡ್ಕೊಂಡಿರೋ ಇಂಗ್ರೀಡಿಯೆಂಟ್ಸ್ ಹಾಕೋಣ. ಮೊದಲನೇದಾಗಿ ಹಸಿ ಕೊಬ್ಬರಿ ನಾವು ಆಗಲೇ ತುರಿದಿಟ್ಕೊಂಡಿದ್ವಲ್ಲ, ಅದರಲ್ಲಿ ಸ್ವಲ್ಪ ಸಾಂಬಾರಿಗೆ ಅಂತ ಹಾಕ್ಕೊಂಡು ಇನ್ನು ಮಿಕ್ಕಿದ್ದನ್ನು ಪಲ್ಯಗೆ ಅಂತ ಎತ್ತಿಡ್ತಾಯಿದ್ದೀನಿ. ನೆಕ್ಸ್ಟ್ ನಾನು ಈರುಳ್ಳಿ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿ ಹಾಕ್ತಾಯಿದ್ದೀನಿ. ನನಗೆ ಈರುಳ್ಳಿ ಫ್ಲೇವರ್ ಅಂದರೆ ತುಂಬ ಇಷ್ಟ. ನಾನು ಎಲ್ಲ ಅಡುಗೆಗೂ ನನಗೆ ಈರುಳ್ಳಿ ಇರಲೇಬೇಕು. ಆ್ಯಂಡ್ ನೆಕ್ಸ್ಟ್ ನಾನು ಹಾಕ್ತಾ ಇರೋದು ಬಂದುಬಿಟ್ಟು ಬೆಳ್ಳುಳ್ಳಿ. ನೋಡಿ, ಇಷ್ಟು ಬೆಳ್ಳುಳ್ಳಿ ಹಾಕ್ಕೊಂಡ್ರೆ ಸಾಕು. ನಾನು ಸ್ವಲ್ಪ ಹಾಕಿ ಇನ್ನು ಸ್ವಲ್ಪನ ನಾನು ಪಲ್ಯಗೆ ಅಂತ ಎತ್ತಿಡ್ತಿದ್ದೀನಿ. ಮೆಣಸಿನ್ಕಾಯಿನ ಪಲ್ಯಗೆ ಅಂತಲೇ ಎತ್ತಿಡ್ತಾಯಿದ್ದೀನಿ. ಈಗ ನಾವು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ, ಒಂದು ಹಿಡಿಯಷ್ಟು ಫ್ಲೇವರ್ಗೋಸ್ಕರ.
ಇಷ್ಟು ಹಾಕ್ಕೊಂಡ್ರೆ ಸಾಂಬಾರು ತುಂಬ ಟೇಸ್ಟಿಯಾಗಿರುತ್ತೆ. ನಾನು ಕರಿಬೇವನ್ನೂ ರುಬ್ಬಕ್ಕೆ ಹಾಕೋತಿದ್ದೀನಿ, ಯಾಕಂದರೆ ನಾವು ಒಗ್ಗರಣೆಗೆ ಹಾಕಿದ್ರೆ ನಾವು ಪಕ್ಕಕ್ಕೆ ಇಟ್ಬಿಡ್ತೀವಿ. ಬಟ್ ಈ ರೀತಿ ರುಬ್ಬಕ್ಕೆ ಹಾಕ್ಕೊಳೋದ್ರಿಂದ ಅದು ಅಂಶನೂ ಬಾಡಿಗೆ ಸೇರುತ್ತೆ ಮತ್ತು ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಬಂದು ಸಾಂಬಾರು ಪುಡಿ. ಇದು ಹೋಮ್ ಮೇಡ್ ರೆಸಿಪಿ, ನಾವು ಮನೇಲೇ ಮಾಡ್ಕೊಂಡಿರೋಂಥ ಸಾಂಬಾರು ಪುಡಿ. ನಮ್ಮ ಅಜ್ಜಿ ರೆಸಿಪಿ, ನಮ್ಮ ಅಮ್ಮನೂ ಅದನ್ನೇ ಫಾಲೋ ಮಾಡೋದು. ನಾನು 2-3 ಸ್ಪೂನ್ ಹಾಕ್ತಾಯಿದ್ದೀನಿ. ಇದು ನಾನು ಮಾಡ್ತಿರೋ ಕ್ವಾಂಟಿಟಿಗೆ 6 to 7 ಪೀಪಲ್ಗೋಸ್ಕರ ಈ ಸಾಂಬಾರು ಮಾಡ್ತಿರೋದು. ಸೊ ಅಷ್ಟು ಜನಕ್ಕೆ 2.5 ಸ್ಪೂನ್ ಹಾಕಿದ್ರೆ ಸಾಕಾಗುತ್ತೆ. ಹುಣ್ಸೆಹಣ್ಣು ಒಂಚೂರು ರುಚಿಗೆ. ನಾವು ಆಲ್ರೆಡಿ ಟೊಮೆಟೊ ಹಾಕಿರೋದ್ರಿಂದ ಸ್ವಲ್ಪ ಹುಳಿ ಅಂಶ ಸಿಕ್ಕಿರುತ್ತೆ, ಬಟ್ ಹುಣ್ಸೆಹಣ್ಣು ಒಂದು ಆ್ಯಡ್ ಆನ್. ಸೊ ಇದಿಷ್ಟು ಇಂಗ್ರೀಡಿಯೆಂಟ್ಸ್ ಹಾಕಿ ಮಿಕ್ಸಿ ಜಾರ್ಗೆ. ನೆಕ್ಸ್ಟ್ ನಾನು ಒಂಚೂರು ಜೀರಿಗೆನ ಹಾಕ್ಕೋತಾ ಇದ್ದೀನಿ. ಬಸ್ಸಾರಿಗೆ ಮೇನ್ ಐಟಮೇನೆ ಜೀರಿಗೆ. ಜೀರಿಗೆ ದೇಹಕ್ಕೂ ತುಂಬ ತಂಪು. ಸೊ ಹಂಗಾಗಿ ನಾನು ರುಬ್ಬಕ್ಕೆ ಸ್ವಲ್ಪ ಜೀರಿಗೆನೂ ಹಾಕ್ಕೋತಿದ್ದೀನಿ. ಬೆಂದಿರೋಂಥ ಟೊಮ್ಯಾಟೊ ಮತ್ತು ಸೊಪ್ಪು ಬೇಳೆನ ಒಂದು ಸೌಟ್ ಆಗೋಷ್ಟು ನಾನು ಬೇರೆ ಇಂಗ್ರೀಡಿಯೆಂಟ್ಸ್ ಜೊತೆ ರುಬ್ಬಕ್ಕೆ ಹಾಕೋತಿದ್ದೀನಿ. ಇದನ್ನು ಹಾಕ್ಕೋತಾ ಇದ್ದೀವಿ ಪಾಸಿಟಿವ್. ನಾನೀಗ ಬೆಂದಿರುವಂತಹ ಸೊಪ್ಪನ್ನ ಈ ರೀತಿ ಸಾಂಬಾರು ಮಾಡೋದಕ್ಕೋಸ್ಕರ ಸೋಸ್ಕೋತಾ ಇದ್ದೀನಿ. ಇದು ಬಸ್ತಿರೋ ಅಂಥ ನೀರು. ಇದಕ್ಕೆ ನಾನು ರುಬ್ಕೊಂಡಿರೋ ಅಂಥ ಖಾರನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಒಂದು ಮೀಡಿಯಮ್ ಸೈಜ್ ಬಾಣಲಿಗೆ ನಾನು 3-4 ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಈಗ ನಾನು ಸಾಸಿವೆ ಹಾಕ್ಕೋತಾ ಇದ್ದೀನಿ. ಒಂದು ಹಿಡಿಯಷ್ಟು ಸಾಸಿವೆ ಹಾಕ್ಕೋತಿದ್ದೀನಿ. ಚಿಟ ಆಗ್ತಿದೆ ಅನ್ನೋಷ್ಟರಲ್ಲಿ ನಾನು ಸನ್ಫ್ಲವರ್ ಆಯಿಲ್ ಯೂಸ್ ಮಾಡಿದ್ದೀನಿ. ಬಟ್ ಕೊಬ್ಬರಿ ಎಣ್ಣೆ, ಕಡಲೆ ಎಣ್ಣೆ ಯೂಸ್ ಮಾಡ್ತಿರೋರು ಕೂಡ ಆಯಿಲ್ನ ಬಳಸ್ಬೋದು. ಈಗ ಕರಿಬೇವು ಹಾಕಿದ್ದೀನಿ. ಕರಿಬೇವು ಒಂದು ಸ್ವಲ್ಪ ಡಾರ್ಕ್ ಗ್ರೀನ್, ಸ್ವಲ್ಪ ಬ್ರೌನ್ ಆಗ್ತಿದ್ದಂಗೆ ಈರುಳ್ಳಿ, ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಹಾಕ್ಕೋತಿದ್ದೀನಿ. ಆಮೇಲೆ ಈರುಳ್ಳಿ ಗೋಲ್ಡನ್ ಬ್ರೌನ್ ಆಗಬೇಕು, ಹಂಗಂದರೆ ಅದು ಬೆಂದಿದೆ ಅಂತ. ಜಜ್ಜಿಟ್ಕೊಂಡಿರೋ ಬೆಳ್ಳುಳ್ಳಿ ಹಾಕ್ಕೋತಿದ್ದೀನಿ. ನೀವು ಕಟ್ ಮಾಡಿ ಕೂಡ ಬೆಳ್ಳುಳ್ಳಿ ಯೂಸ್ ಮಾಡ್ಬೋದು, ಬಟ್ ಜಜ್ಜಿ ಹಾಕೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ, ಬಾಯಿಗೂ ಸಿಗೋದಿಲ್ಲ. 2-3 ಒಣಮೆಣ್ಸಿನ್ಕಾಯಿನ ಈ ರೀತಿ ಮುರಿದು ಹಾಕ್ಕೋತಿದ್ದೀನಿ. ಇದು ಖಾರ ಕಡಿಮೆ, ನಾವು ಖಾರ ಕಡಿಮೆ ತಿನ್ನೋದ್ರಿಂದ ನಾನು ಒಣಮೆಣ್ಸಿನ್ಕಾಯಿ ಬಳಸಿದ್ದೀನಿ. ಖಾರ ಜಾಸ್ತಿ ತಿನ್ನೋರು ಹಸಿಮೆಣ್ಸಿನ್ಕಾಯಿನೂ ಬಳಸ್ಬೋದು. ನಾವೀಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಎಲ್ಲನೂ ಗೋಲ್ಡನ್ ಬ್ರೌನ್ ಬರಬೇಕು, ಹಾಗಾಗಿದೆ ಅಂದರೆ ಚೆನ್ನಾಗಿ ಫ್ರೈ ಆಗಿದೆ ಅಂತ. ನಾವು ಸಿಮ್ಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳೋಣ, ಇಲ್ಲಾಂದರೆ ಒಗ್ಗರಣೆ ಸೀದೋಗಲ್ಲ. ನೆಕ್ಸ್ಟ್ ಇದಕ್ಕೆ ನಾನು ಸಾಂಬಾರ್ಗೆ ಹಾಕಿ ಉಳಿಸ್ಕೊಂಡಿದ್ದಂಥ ಹಸಿ ಕೊಬ್ಬರಿನ ಹಾಕ್ತಾಯಿದ್ದೀನಿ. ಹಸಿ ಕೊಬ್ಬರಿನ ಪಲ್ಯಕ್ಕೆ ಹಾಕೋದ್ರಿಂದ ಪಲ್ಯ ಬೇಗ ಅಳಿಸೋಗೋದಿಲ್ಲ. ನಾವು ರಾತ್ರಿ ಮಾಡಿಕೊಂಡು ಕೆಲವೊಬ್ಬರು ತುಂಬ ಇಷ್ಟಪಟ್ಟು ಬೆಳಗ್ಗೆಗೂ ಅದನ್ನೇ ತಿನ್ನೋಕ್ಕೆ ಬಯಸ್ತಾರೆ. ಆ ರೀತಿ ಮಾಡಿಕೊಂಡಾಗ ಆವಾಗ ಪಲ್ಯ ಬೇಗ ಕೆಟ್ಟೋಗಲ್ಲ. ಈಗ ನಾವು ಬೆಂದಿರೋ ಸೊಪ್ಪನ್ನ ನಾವೇನು ಸೋಸ್ಕೊಂಡಿದ್ವಿ ಆಗಲೇ, ಅದನ್ನು ಬಾಣಲಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಪಲ್ಯಗೆ ನಾನು 1 ಸ್ಪೂನ್ ಉಪ್ಪು ಹಾಕ್ಕೊಂಡಿದ್ದೀನಿ. ನಿಮ್ಮ ರುಚಿಗೆ ತಕ್ಕಷ್ಟು ನೀವು ಉಪ್ಪು ಹಾಕ್ಕೋಬೋದು. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಸಿಮ್ಮಲ್ಲೇ ಒಂದು 5 ನಿಮಿಷ ಬೇಯೋದಕ್ಕೆ ಒಂದು ತಟ್ಟೆನ ಈ ರೀತಿ ಮುಚ್ಚಿಟ್ಬಿಟ್ಟು ಕ್ಲೋಸ್ ಮಾಡಿಬಿಡಿ. ಖಾರ ಮಿಕ್ಸ್ ಮಾಡಿದ್ಮೇಲೆ ಸಾಂಬಾರು ನೋಡಿ ಈ ರೀತಿ ಇದೆ. ಈಗ ಇದು ಚೆನ್ನಾಗಿ ಕುದಿ ಬಂದಮೇಲೆ ನಾವು ಒಗ್ಗರಣೆ ಹಾಕೋಣ. ಸಾಂಬಾರು ಯಾವತ್ತಿದ್ರೂ ಇಷ್ಟು ಕನ್ಸಿಸ್ಟೆನ್ಸಿನಲ್ಲಿದ್ದರೆ ನಿಮಗೂ ಚೆನ್ನಾಗಿರುತ್ತೆ, ಆವಾಗಲೇ ಅದು ಬಸ್ಸಾರು ಥರ ಅನಿಸೋದು. ಸ್ವಲ್ಪ ತಿಕ್ ಕನ್ಸಿಸ್ಟೆನ್ಸಿ ಇದ್ದರೆ ಚಪಾತಿ ಮತ್ತು ಮುದ್ದೆ ಜೊತೆ ಚೆನ್ನಾಗಿರುತ್ತೆ. ನಾನು ಒಗ್ಗರಣೆಗೆ ಈ ರೀತಿ ಚಿಕ್ಕ ಬಾಣಲಿ ತೊಗೊಂಡಿದ್ದೀನಿ. 2-3 ಸ್ಪೂನ್ ಎಣ್ಣೆ, 1 ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ. ತುಪ್ಪ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಸಾಸಿವೆ ಹಾಕ್ಕೊತಾ ಇದ್ದೀನಿ. ಒಂದು ಚಿಟಿಕೆ ಆಗೋಷ್ಟು ಸಾಸಿವೆ ಹಾಕ್ಕೊಂಡ್ರೆ ಸಾಕು. ಆಮೇಲೆ ಒಂದು ಸ್ವಲ್ಪ ಕರಿಬೇವು ಹಾಕ್ಕೋತಾ ಇದ್ದೀನಿ. ಇದು ಚೆನ್ನಾಗಿ ಫ್ರೈ ಆದಮೇಲೆ ಬೆಳ್ಳುಳ್ಳಿ, ಜಜ್ಕೊಂಡಿರೋವಂಥ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಇದು ಚೆನ್ನಾಗಿ ಫ್ರೈ ಆಗಬೇಕು. ಈ ಥರ ಚಿಕ್ಕ ಬಾಣಲಿಲಿ ಮಾಡ್ಕೊಳೋದ್ರಿಂದ ಸೀದೋಗುತ್ತೆ ಅನ್ನೋ ಭಯ ಇರೋದಿಲ್ಲ. ಒಗ್ಗರಣೆಗೆಲ್ಲ ತುಂಬ ಈಸಿ ಅಂತ. ಈಗ ನಾನು ಒಗ್ಗರಣೆನ ಚೆನ್ನಾಗಿ ಕುದಿ ಬಂದಿರೋ ಸಾಂಬಾರಿಗೆ ಹಾಕ್ಕೊಂಡಿದ್ದೀನಿ. ಈ ರೀತಿ ಹಾಕ್ಕೊಳ್ಳೋದ್ರಿಂದ ಬಾಣಲಿಲಿ ಸ್ವಲ್ಪ ಏನಾದರೂ ತುಪ್ಪ ಎಲ್ಲ ಉಳಿದಿದ್ರೂ ನೀಟಾಗಿ ಸಾಂಬಾರಿಗೆ ಆಗುತ್ತೆ. ತುಪ್ಪ ವಾಸನೆ ಅಂತೂ ಘಮ ಘಮ ಅಂತಿದೆ.
ಇವತ್ತು ನಾನು ನಿಮಗೆ ಹೇಳ್ಕೊಟ್ಟಿರುವಂಥ ಮೆಥಡ್ ಬಂದು ತುಂಬ ಸಿಂಪಲ್ ಆ್ಯಂಡ್ ಕ್ವಿಕ್ ಮೆಥಡ್. ನೀವು ಇದನ್ನು ಸಪ್ರೇಟಾಗಿ ಪಾತ್ರೆಯಲ್ಲಿ ಬೇಳೆ ಮತ್ತು ಸೊಪ್ಪನ್ನು ಬೇಯಿಸ್ಕೊಂಡು ಕೂಡ ಮಾಡ್ಬೋದು. ಓಕೆ, ಈಗ ಸಾಂಬಾರು ರೆಡಿ ಆಗಿದೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ನೀವು ಈ ರೆಸಿಪಿನ ನಿಮ್ಮ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು, ಹೇಗಿತ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.